ಗಿಲ್ಲಿ ಹವಾ ಮಂಡ್ಯದಿಂದ ಇಂಡಿಯಾವರೆಗೂ ಮುಟ್ಟಿದೆ. ಹೊಸ ವರ್ಷಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋ ಗಿಲ್ಲಿ ಹೊಸ ಸ್ಟೈಲ್ನಲ್ಲಿ ತಮ್ಮ ಆಟದ ವೇಗವನ್ನ ಹೆಚ್ಚಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಡಿಫರೆಂಟ್ ಮ್ಯಾನರಿಸಂ ಮೂಲಕ ಕನ್ನಡಿಗರ ಮನಗೆದ್ದಿರೋ ಗಿಲ್ಲಿ ನಟ ಇದೀಗ ಹೊಸ ವರ್ಷದ ಮೊದಲ ದಿನವೇ ಹೊಸ ಅವತಾರವನ್ನ ಎತ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಅವತಾರಗಳಲ್ಲಿ ಕಾಣಿಸಿಕೊಂಡ ಗಿಲ್ಲಿ ಭರ್ಜರಿ ಮನರಂಜನೆಯ ಊಟವನ್ನ ಬಡಿಸಿದ್ದಾರೆ. ಅಷ್ಟಕ್ಕೂ TRP ಕಿಂಗ್ ಕಾಮಿಡಿ ಕಿಲಾಡಿ ಗಿಲ್ಲಿ ಕಾಣಿಸಿಕೊಂಡ ಅವತಾರಗಳು ಏನೇನು ಅನ್ನೋದನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀವಿ ಕೇಳಿ. ಅವತಾರ 1, ಆಂಕರ್ ಗಿಲ್ಲಿ. ಹೊಸ ವರ್ಷದ ಸಂಭ್ರಮಾಚರಣೆಯ ಕಾರಣಕ್ಕೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದಷ್ಟು ಚಟುವಟಿಕೆಗಳನ್ನ ಬಿಗ್ ಬಾಸ್ ನೀಡಿದ್ರು. ಈ ಕಾರ್ಯಕ್ರಮವನ್ನ ಗಿಲ್ಲಿ ನಟ ನಡೆಸ್ಕೊಡ್ಬೇಕಿತ್ತು. ಅದರಂತೆ ಭರ್ಜರಿ ಡೈಲಾಗ್ ಅನ್ನ ಹೊಡೆಯುತ್ತಾ ಪಂಚಿಂಗ್ ರೈಮಿಂಗ್ಸ್ ಮೂಲಕ ಗಿಲ್ಲಿ ನಟ ಆಂಕರಿಂಗ್ ಮಾಡಿದ್ದಾರೆ. ಹಿಂದೊಮ್ಮೆ ನೀನು ಆಂಕರ್ ಆಗಿ ತೋರಿಸು ನೋಡೋಣ ಅಂತ ಅಶ್ವಿನಿ ಗೌಡ ಗೆಳತಿ ಜಾನ್ವಿ ಗಿಲ್ಲಿಗೆ ಸವಾಲ್ ಹಾಕಿದ್ರು. ಆದ್ರೀಗ ಖುದ್ದು ಗಿಲ್ಲಿಗೆ ಆಂಕರ್ ಅವತಾರವನ್ನ ತಾಳುವಂತಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಗಿಲ್ಲಿಗೆ ಆಂಕರಿಂಗ್ ಮಾಡುವ ಅವಕಾಶ ಒಲಿದು ಬಂದಿದೆ. ಗಿಲ್ಲಿ ಆಂಕರ್ ಅವತಾರಕ್ಕೆ ಅವರ ಅಭಿಮಾನಿಗಳು ಬಹುಪರಾಕ್ ಹಾಕ್ತಿದ್ದಾರೆ. ಅವತಾರ 2, ರ್ಯಾಪರ್ ಗಿಲ್ಲಿ. ಕನ್ನಡದ ರ್ಯಾಪರ್ ಅಂದ್ರೆ ಮೊದಲು ತಲೆಗೆ ಬರುವಂತಹ ಹೆಸರು ಚಂದನ್ ಶೆಟ್ಟಿಯದ್ದು. ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಮನೆಯ ರ್ಯಾಪ್ ಸಿಂಗರ್ ಯಾರು ಅಂತ ಕೇಳಿದ್ರೆ ಗಿಲ್ಲಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ರ್ಯಾಪ್ ಸಾಂಗ್ ಒಂದನ್ನ ಗಿಲ್ಲಿ ಹಾಡು ತೋರಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ, ನಾವು ಉಳಿದಿರೋದೇ ಜನರಿಂದ ಅನ್ನೋ ಕ್ಯಾಚಿ ಸಾಲುಗಳಿರುವ ಹಾಡನ್ನ ಸಖತ್ತಾಗಿ ಗಿಲ್ಲಿ ಹಾಡಿದ್ದಾರೆ. ವೀಕೆಂಡ್ ಅಂದ್ರೆ ಸುದೀಪ್ ಅಣ್ಣ, ಅವರಂದ್ರೆ ಅಭಿಮಾನ ಅಂತಲೂ ರ್ಯಾಪ್ ನಲ್ಲಿ ಹಾಡಿದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿ ಸದಸ್ಯರ ಬಗ್ಗೆಯೂ ರ್ಯಾಪ್ ನಲ್ಲಿ ಹಾಡೋ ಮೂಲಕ ಆಯಾ ಸ್ಪರ್ಧಿಗಳ ಒಳ್ಳೆಯ ಗುಣಗಳನ್ನ ಹೈಲೈಟ್ ಮಾಡಿದ್ದಾರೆ. ಈ ಮೂಲಕ ಸ್ಪರ್ಧಿಗಳ ಮನಸ್ಸನ್ನ ಕೂಡ ಗಿಲ್ಲಿ ಗೆದ್ದಿದ್ದಾರೆ. ಯಾಕಂದ್ರೆ ಗಿಲ್ಲಿ ಈ ಸಾಂಗ್ ಹಾಡಬೇಕಾದ್ರೆ ಮನೆಯ ಪ್ರತಿಯೊಬ್ರು ಸಖತ್ ಎಂಜಾಯ್ ಮಾಡ್ತಾ ಇದ್ರು. ಮೊದಲು ನನ್ನ ಹೆಸರು ತಗೋಬೇಡ ಎಂದಿದ್ದ ಧ್ರುವಂತ್ ಕೂಡ ಸಾಂಗ್ ಅನ್ನ ಫುಲ್ ಎಂಜಾಯ್ ಮಾಡಿದ್ರು. ಗಿಲ್ಲಿ ನಟನ ಈ ರ್ಯಾಪರ್ ಅವತಾರ ಕೂಡ ವೀಕ್ಷಕರಿಗೆ ಇಷ್ಟವಾಗ್ತಾ ಇದೆ. ಅವತಾರ 3, ಫ್ಯಾಷನ್ ಐಕನ್ ಗಿಲ್ಲಿ. ಹೊಸ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಬಿಗ್ ಬಾಸ್ ಮನೆಯ ಪುರುಷ ಸ್ಪರ್ಧಿಗಳಿಗೆ ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು. ವಿಶೇಷ ಏನಪ್ಪಾ ಅಂದ್ರೆ ಹೀಲ್ಸ್ ಇರೋ ಚಪ್ಪಲಿಗಳನ್ನ ಧರಿಸಿ ಪುರುಷ ಸ್ಪರ್ಧಿಗಳು ಕ್ಯಾಟ್ ವಾಕ್ ಮಾಡಬೇಕಿತ್ತು. ಇಲ್ಲೂ ಕೂಡ ಗಿಲ್ಲಿ ಕಮಾಲ್ ಮಾಡಿದ್ರು. ರಘು, ಧನುಷ್, ಧ್ರುವಂತ್ ಎಲ್ಲರೂ ಹೇಲ್ಸ್ ಹಾಕೊಂಡೆ ಫ್ಯಾಷನ್ ಶೋ ಅನ್ನ ಮಾಡಿದ್ರು. ಅದರಂತೆ ಕೊನೆಯಲ್ಲಿ ಬಂದ ಗಿಲ್ಲಿ ಮಸ್ತ್ ಮಜಾ ಮಾಡಿದ್ರು. ಬರೀ ಫ್ಯಾಷನ್ ವಾಕ್ ಮಾಡೋದಲ್ಲದೆ ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ಹೀಲ್ಸ್ ಹಾಕಿದ್ರು ಕೂಡ ಆರಾಮಾಗಿ ಹೆಜ್ಜೆ ಹಾಕಿದ್ರು. ಗಿಲ್ಲಿ ಡ್ಯಾನ್ಸ್ ವಿತ್ ಕ್ಯಾಟ್ ವಾಕ್ಗೆ ಎಲ್ಲರೂ ಫಿದಾ ಆಗಿದ್ದಂತೂ ಹೌದು. ಅವತಾರ 4, ಡ್ಯಾನ್ಸರ್ ಗಿಲ್ಲಿ. ಗಿಲ್ಲಿಯ ಡ್ಯಾನ್ಸ್ ಬಗ್ಗೆ ಹೆಚ್ಚೇನು ಹೇಳೋ ಅವಶ್ಯಕತೆಯೇ ಇಲ್ಲ. ತಮ್ಮ ಡಿಫರೆಂಟ್ ಮ್ಯಾನರಿಸಂ ಜೊತೆಗೆ ತಮ್ಮ ಡಿಫರೆಂಟ್ ಡ್ಯಾನ್ಸ್ ಶೈಲಿಯಿಂದಲೇ ಗಿಲ್ಲಿ ಫೇಮಸ್ ಆದವರು. ಇದೀಗ ಹೊಸ ವರ್ಷದ ಸಮಯದಲ್ಲೂ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅಂತ ಹಾಕಿದ್ದ ಹಾಡಿಗೆ ಭರಪೂರ ಡ್ಯಾನ್ಸ್ ಮಾಡಿದ ಗಿಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ರು. ಕುಣಿದು ಕುಣಿದು ಸುಸ್ತಾಗೋ ಅಷ್ಟು ಮಟ್ಟಿಗೆ ಹೆಜ್ಜೆಯನ್ನ ಹಾಕಿದ್ರು. ಆಗಲೇ ಹೇಳಿದಾಗ ಹೀಲ್ಸ್ ಹಾಕೊಂಡು ಮಾಡ್ತಾ ಇದ್ದ ಕ್ಯಾಟ್ ವಾಕ್ ನಲ್ಲೂ ಡ್ಯಾನ್ಸ್ ಮಾಡಿದ ಗಿಲ್ಲಿ ನನ್ನಂತೆ ಕುಣಿಯೋರು ಯಾರಿಲ್ಲ ಅಂತ ತೋರಿಸಿದ್ರು. ಅವತಾರ 5, ಪಂಚ್ ಮಾಸ್ಟರ್ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕೊಡೋ ಪಂಚ್ಗಳು ಎಲ್ಲೆಲ್ಲೂ ಫೇಮಸ್. ಹೊಸ ವರ್ಷದ ದಿನವೂ ಗಿಲ್ಲಿ ಭರ್ಜರಿ ಪಂಚ್ಗಳನ್ನ ಹೊಡೆದ್ರು. ಆಟದ ವೇಳೆಯೂ ಗಿಲ್ಲಿಯ ಪಂಚಿಂಗ್ ಲೈನ್ ಜೋರಾಗಿತ್ತು. ಆಂಕರಿಂಗ್ ಮಾಡುವಾಗ ರೈಮಿಂಗ್ಸ್ ಹೇಳುತ್ತಾ ಪಂಚ್ ಕೊಡ್ತಾ ಇದ್ರು. ಇನ್ನು ಹಾಡಿನಲ್ಲೂ ಗಿಲ್ಲಿಯ ಸ್ಟೈಲಿನ ಪಂಚ್ ಇತ್ತು ಅನ್ನೋದು ವಿಶೇಷ. ಹೀಗೆ ಪಂಚ್ಗಳ ಮೇಲೆ ಪಂಚ್ ಕೊಡ್ತಿರೋ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪಂಚ್ ಮಾಸ್ಟರ್ ಆಗಿ ಬದಲಾಗಿದ್ದಾರೆ. ಇದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ವೇಳೆ ಗಿಲ್ಲಿ ತಾಳಿರುವ ಹೊಸ ಅವತಾರಗಳು. ಆನ್ ಸ್ಪಾಟ್ ಡೈಲಾಗ್ ಹೇಳುವುದು, ಹಾಡು ಬರೆಯೋದು ಗಿಲ್ಲಿ ನಟ ಅವರಿಗೆ ನೀರು ಕುಡಿದಷ್ಟು ಸುಲಭ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದೀಗ ಬಿಗ್ ಬಾಸ್ ನೀಡಿದ ಈ ಹಾಡು ಬರೆಯುವ ಚಾಲೆಂಜ್ ಅನ್ನ ಗಿಲ್ಲಿ ನಟ ಸಖತ್ತಾಗಿಯೇ ಮುಗಿಸಿದ್ದಾರೆ. ಅದರ ಜೊತೆಗೆ ಫ್ಯಾಷನ್ ಶೋನಲ್ಲಿ ಹೆಜ್ಜೆ ಹಾಕಿ ಸೈ ಎನ್ಸ್ಕೊಂಡಿದ್ದಾರೆ. ಗಿಲ್ಲಿಯ ಈ 5 ಅವತಾರಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.